ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸೂಪರಾಗಿರ್ತಕ್ಕಂಥ ಒಂದು 5 ಸಲಹೆಗಳನ್ನು ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಮನ್ನು ಯಾರೂ ಗೌರವಿಸದಿದ್ದರೆ ಈ 5 ಕಲೆಗಳನ್ನು ಶುರು ಮಾಡಲೇಬೇಕು ನೀವು. ಮೊದಲು ನಿಮ್ಮನ್ನು ನೀವೇ ಗೌರವಿಸಿ. ನಿಮ್ಮನ್ನು ನೀವು ಗೌರವಿಸ್ಕೊಂಡ್ರೆ ಬೇರೆಯವರು ನಮಗೆ ಗೌರವ ಕೂಡ ಅಗತ್ಯ ಇಲ್ಲ. ಆತ್ಮಗೌರವವೇ ಇತರರಿಂದ ಗೌರವ ಪಡೆಯುವ ಮೊದಲ ಹೆಜ್ಜೆ ಆಗಿರಬೇಕು. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು, ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು. ಬೇರೆ ಅವ್ರು ಗೌರವಿಸಲಿಲ್ಲ, ಇವ್ರು ಗೌರವಿಸಲಿಲ್ಲ, ಅವ್ರು ಪ್ರೀತಿ ಕೊಡಲಿಲ್ಲ, ಯಾಕ್ರಿ ಇನ್ನೊಬ್ಬರು ಪ್ರೀತಿಗೆ ನಾವು ಅಂಗಾಲು ಹಚ್ಚಬೇಕು? ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ಎರಡನೇದು, ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸಬೇಡಿ. ಹೌದು, ಎಲ್ಲರನ್ನೂ ಖುಷಿಪಡಿಸಲಿಕ್ಕೆ ಹೋಗಬೇಡಿ, ಅದು ನಮಗೆ ನೋವಾಗುತ್ತೆ. ಎಲ್ಲರಿಗೂ ಒಳ್ಳೆಯವರಾಗಲು ಹೋಗಿ ನಿಮ್ಮ ಮೌಲ್ಯವನ್ನು ಕಳೆದುಕೊಳ್ಳಬೇಡಿ. ಅರ್ಥ ಆಯ್ತಲ್ವಾ? ಅವ್ರು ಖುಷಿಯಾಗಿರಲಿ, ಇವ್ರು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಮೌಲ್ಯವನ್ನು ನಾವೇ ಕಳ್ಕೊಂಡಂಗೆ ಆಗುತ್ತೆ. ನಿಮ್ಮ ಮೌಲ್ಯವನ್ನು ನಿಮ್ಮ ಕೆಲಸದಿಂದ ತೋರಿಸಿ. ಹೌದು, ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ಮೌಲ್ಯ ಅಡಗಿರಲಿ. ಮಾತಿಗಿಂತ ನಿಮ್ಮ ಸಾಧನೆ ಮತ್ತು ನಡವಳಿಕೆ ಹೆಚ್ಚು ಮಾತನಾಡಲಿ. ಅಂದರೆ ನೀವು ಮಾಡೋ ಕೆಲಸದಲ್ಲಿ ಮತ್ತು ನಿಮ್ಮ ಒಂದು ನಡವಳಿಕೆಯಲ್ಲಿ ಜನ ನಿಮ್ಮನ್ನು ಕೊಂಡಾಡ್ತಾರೆ. ಆ ರೀತಿ ಬದುಕಬೇಕು ನೀವು. ಅಗತ್ಯವಿದ್ದಾಗ ಬೇಡ ಎಂದು ಹೇಳಲು ಕಲಿಯಿರಿ. ಅಗತ್ಯವಿದ್ದಾಗ ಬೇಡ ಅಂತ ಹೇಳಿ. ಯಾರಾದರೂ ಅದು ಬೇಕಾ ಇದು ಬೇಕಾ ಏನಾದರೂ ಕೇಳ್ತಾ ಇರ್ತಾರೆ, ನಮಗೆ ಬೇಡ ರೀ, ನಮ್ಮ ಹತ್ರ ಇದೆ ಅಂತ ಹೇಳಿ ಆಸೆ ಪಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸಮಯ ಮತ್ತು ಗೌರವವನ್ನು ಕಾಪಾಡ್ಕೊಳ್ಳಿ. ಹೌದಾ, ಬರ್ತೀನಿ, ಏನು ಅನ್ಕೋತಾರೋ ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೋಸ್ಕರ ವಸ್ತುಗಳನ್ನು ತಗೊಳ್ಳೋದು, ಸಮಯವನ್ನು ವ್ಯರ್ಥ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಅವಮಾನವನ್ನು ಯಶಸ್ವಿಯಾಗಿ ಪರಿವರ್ತಿಸಿ. ಹೌದು, ನಿಮ್ಗೆ ಯಾರಾದರೂ ಅವಮಾನ ಮಾಡಿದ್ದಾರೆ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಅಂಥವರನ್ನು ಹಲ್ಲೆಗಳೆದ್ಬಿಡಿ, ತಲೆ ಕೆಡಿಸ್ಕೊಬೇಡಿ, ಯಶಸ್ವಿಗಾಗಿ ಪರಿವರ್ತಿಸಿ. ನಿಮ್ಮ ಪ್ರಗತಿಯೇ ನಿಮ್ಮನ್ನು ತಿರಸ್ಕರಿಸಿದವರಿಗೆ ಏನು ಮಾಡಿ, ಅತ್ಯುತ್ತಮವಾದಂಥ ಉದಾಹರಣೆ ಆಗಿ. ಓಕೆನಾ? ಗಮನದ ಉದಾಹರಣೆ ಆಗಿ. ಓಕೆನಾ? ಗಮನದಲ್ಲಿ ಇರಲಿ ಏನಂತಂದರೆ, ನೀವು ನಿಮ್ಮನ್ನು ಎಷ್ಟು ಗೌರವಿಸುತ್ತೀರೋ ಜಗತ್ತು ಕೂಡ ನಿಮ್ಮನ್ನು ಅಷ್ಟೇ ಗೌರವಿಸುತ್ತೆ. ಓಕೆ? ಯಾಕಂದರೆ ಫಸ್ಟ್ ನಮ್ಮನ್ನು ನಾವು ಗೌರವಿಸೋದು ಕಲ್ತ್ಕೋಬೇಕು. ನಮ್ಮನ್ನು ನಾವು ಗೌರವಿಸ್ಕೊಂಡ್ರೆ ಜಗತ್ತು ಕೂಡ ನಮ್ಮನ್ನು ಗೌರವಿಸುತ್ತೆ ಅನ್ನೋದು. ಈ ಮಾತು ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಂಥದೇ ಮೋಟಿವೇಶನ್ ಸ್ಪೀಚ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಧನ್ಯವಾದಗಳು.